ಈ ಯಲಹಂಕ ಕ್ಷೇತ್ರದ ಮಣ್ಣಿನ ಮಗ, ಬಡವರ ಬಂಧು, ದೀನದಲಿತರ ನಾಯಕ, ಆಧುನಿಕ ಕೆಂಪೇಗೌಡರಾದಂಥ ನನ್ನ ಜನಪ್ರಿಯ ಶಾಸಕರು ಹಾಗೂ ಎಸ್.ಆರ್. ವಿಶ್ವನಾಥ್ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಏನು ಪ್ರತಿ ವರ್ಷದಂತೆಯೇ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಯಲಹಂಕದಲ್ಲಿ ಒಂದು ಹಬ್ಬದ ರೀತಿಯಾಗಿ ವಾತಾವರಣ ನಿರ್ಮಿಸಿದ್ದಾರೆ. ಅದು ಕಾರ್ಯಕರ್ತರು, ಮುಖಂಡರ ಸಮ್ಮುಖದಲ್ಲಿ ಈ ಬಾರಿ ಜನಪ್ರಿಯ ಶಾಸಕರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಹುಟ್ಟುಹಬ್ಬ ಬರ ನೆಪಕ್ಕೆ ಮಾತ್ರ, ಏಕೆಂದರೆ ಇದರಲ್ಲಿ ನಾವು ಜನರಿಗೆ ತಲುಪುವಂಥ ಸಮಾಜಮುಖಿ ಕೆಲಸಗಳನ್ನು ಹುಟ್ಟುಹಬ್ಬದಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ. ಅದರಲ್ಲಿ ಉದಾಹರಣೆಗಳಂದರೆ ರಕ್ತದಾನ ಶಿಬಿರ, ನಮ್ಮ ವಿಕಲಾಂಗಚೇತನರಿಗೆ ಮೋಟರ್ ಸೈಕಲ್ ನೀಡುವಂಥ ಕಾರ್ಯಕ್ರಮ, ಹಾಗೂ ನಮ್ಮ ಪತ್ರಕರ್ತರಿಗೆ ಅವರಿಗೆ ಸೈಕಲ್ ಕೊಡುವಂಥ ವಿತರಣೆ ಕಾರ್ಯಕ್ರಮ, ಆಮೇಲೆ ಆರೋಗ್ಯ ಶಿಬಿರ, ಇಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ಈ ಹುಟ್ಟುಹಬ್ಬದ ಪ್ರಯುಕ್ತ ನಾಳೆ ಎಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಅವರ ಕುಟುಂಬಕ್ಕೆ ಹಾಗೂ ನಮ್ಮ ಎಸ್.ಆರ್. ವಿಶ್ವನಾಥ್ ಅವರ ದೇವರು ಅವರಿಗೆ ಇನ್ನಷ್ಟು ಸಮಾಜಮುಖಿ ಕೆಲಸ ಮಾಡುವಂಥ ಶಕ್ತಿ ನೀಡಲಿ. ಮುಂದಿನ ದಿನಗಳ ನಮ್ಮ ಸರ್ಕಾರದಲ್ಲಿ ಅವರು ಉಪಮುಖ್ಯಮಂತ್ರಿ ಆಗಬೇಕಂತ ನಾನು ಈ ಯಲಹಂಕ ಕ್ಷೇತ್ರದ ಮಣ್ಣಿನ ಮಗ, ಬಡವರ ಬಂಧು, ದೀನದಲಿತರ ನಾಯಕ, ಆಧುನಿಕ ಕೆಂಪೇಗೌಡರಾದಂಥ ನನ್ನ ಜನಪ್ರಿಯ ಶಾಸಕರು ಹಾಗೂ ಎಸ್.ಆರ್. ವಿಶ್ವನಾಥ್ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಏನು ಪ್ರತಿ ವರ್ಷದಂತೆಯೇ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಯಲಹಂಕದಲ್ಲಿ ಒಂದು ಹಬ್ಬದ ರೀತಿಯಾಗಿ ವಾತಾವರಣ ನಿರ್ಮಿಸಿದ್ದಾರೆ. ಅದು ಕಾರ್ಯಕರ್ತರು, ಮುಖಂಡರ ಸಮ್ಮುಖದಲ್ಲಿ ಈ ಬಾರಿ ಜನಪ್ರಿಯ ಶಾಸಕರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಹುಟ್ಟುಹಬ್ಬ ಬರ ನೆಪಕ್ಕೆ ಮಾತ್ರ, ಏಕೆಂದರೆ ಇದರಲ್ಲಿ ನಾವು ಜನರಿಗೆ ತಲುಪುವಂಥ ಸಮಾಜಮುಖಿ ಕೆಲಸಗಳನ್ನು ಹುಟ್ಟುಹಬ್ಬದಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ. ಅದರಲ್ಲಿ ಉದಾಹರಣೆಗಳಂದರೆ ರಕ್ತದಾನ ಶಿಬಿರ, ನಮ್ಮ ವಿಕಲಾಂಗಚೇತನರಿಗೆ ಮೋಟರ್ ಸೈಕಲ್ ನೀಡುವಂಥ ಕಾರ್ಯಕ್ರಮ, ಹಾಗೂ ನಮ್ಮ ಪತ್ರಕರ್ತರಿಗೆ ಅವರಿಗೆ ಸೈಕಲ್ ಕೊಡುವಂಥ ವಿತರಣೆ ಕಾರ್ಯಕ್ರಮ, ಆಮೇಲೆ ಆರೋಗ್ಯ ಶಿಬಿರ, ಇಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ಈ ಹುಟ್ಟುಹಬ್ಬದ ಪ್ರಯುಕ್ತ ನಾಳೆ ಎಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಅವರ ಕುಟುಂಬಕ್ಕೆ ಹಾಗೂ ನಮ್ಮ ಎಸ್.ಆರ್. ವಿಶ್ವನಾಥ್ ಅವರ ದೇವರು ಅವರಿಗೆ ಇನ್ನಷ್ಟು ಸಮಾಜಮುಖಿ ಕೆಲಸ ಮಾಡುವಂಥ ಶಕ್ತಿ ನೀಡಲಿ. ಮುಂದಿನ ದಿನಗಳ ನಮ್ಮ ಸರ್ಕಾರದಲ್ಲಿ ಅವರು ಉಪಮುಖ್ಯಮಂತ್ರಿ ಆಗಬೇಕಂತ ನಾನು ಈ ಸಮಯದಲ್ಲಿ ಕೋರ್ಕೊತಾ ಇದ್ದೀನಿ.